ಅಂತಾರಾಷ್ಟ್ರೀಯ ಬಾಹ್ಯಾಕಾಶಯಾನ ಮತ್ತೆ ಮುಂದೂಡಿಕೆಯಾಗಿದೆ. ತಾಂತ್ರಿಕ ದೋಷದಿಂದ ಎರಡನೇ ಬಾರಿ ರಾಕೆಟ್ ಉಡಾವಣೆಯನ್ನು ಮುಂದೂಡಲಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶಯಾನ ಮತ್ತೆ ಮುಂದೂಡಿಕೆಯಾಗಿದ್ದು ತಾಂತ್ರಿಕ ದೋಷದಿಂದ ಮುಂದೂಡಿಕೆ ಮಾಡಲಾಗಿದೆ. ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಉಡಾವಣೆ ಮತ್ತೆ ಮುಂದೂಡಿಕೆಯಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶಯಾನ ಮತ್ತೆ ಮುಂದೂಡಿಕೆಯಾಗಿದೆ. ಇಂದು ಭಾರತೀಯ ಸೇರಿ 4 ಬಾಹ್ಯಾಕಾಶಕ್ಕೆ ತೆರಳಬೇಕಾಗಿತ್ತು. ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ತೆರಳಬೇಕಿತ್ತು. ರಾಕೆಟ್ನಲ್ಲಿ ಸೋರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತೆ ರಾಕೆಟ್ ಉಡಾವಣೆಯನ್ನು ಮುಂದೂಡಲಾಗಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಅಮೆರಿಕಾದ ಫ್ಲೋರಿಡಾದ ಬಾಹ್ಯಾಕಾಶ ಕೇಂದ್ರದಿಂದ ಜೂನ್ ಅಂದರೆ ಇವತ್ತು 11ನೇ ತಾರೀಕು ಸಂಜೆ 5:30ಕ್ಕೆ ರಾಕೆಟ್ ಉಡಾವಣೆ ಆಗಬೇಕಿತ್ತು. ರಾಕೆಟ್ನಲ್ಲಿ ಸೋರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತೆ ರಾಕೆಟ್ ಉಡಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ತೆರಳಬೇಕಾಗಿತ್ತು. ಇಂದು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಅಂದರೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಹೋದರೆ ಭಾರತೀಯ ಶುಭಾಂಶು ಶುಕ್ಲಾ ಸೇರಿ 4 ಯಾತ್ರಿಗಳನ್ನು ಒಳಗೊಂಡಂಥ ರಾಕೆಟ್ ಅಮೆರಿಕಾದಿಂದ ಉಡಾವಣೆ ಆಗಬೇಕಿತ್ತು. ಅಮೆರಿಕಾದ ಆಕ್ಸಿಯೋಮ್ 4 ಯೋಜನೆಯಡಿ ಬಾಹ್ಯಾಕಾಶ ಪ್ರವಾಸ ಕೈಗೊಳ್ಳುವಂಥ ಒಂದು ಸಿದ್ಧತೆಗಳು ಕೂಡ ನಡೆದಿತ್ತು. ಅಂತರಿಕ್ಷ ಪ್ರವಾಸ ಕೈಗೊಳ್ತಾ ಇರುವಂಥ ಎರಡನೇ ಭಾರತೀಯ ಶುಭಾಂಶು ಶುಕ್ಲಾ ಅವರು. ಆದರೆ ಇದಕ್ಕೂ ಮೊದಲು ಭಾರತದ ರಾಕೇಶ್ ಶರ್ಮಾ ಅವರು ಅಂತರಿಕ್ಷಯಾನ ಪ್ರವಾಸವನ್ನು ಕೈಗೊಂಡಿದ್ದು ಭಾರತೀಯರಿಗೆ ಹೆಮ್ಮೆಯ ವಿಚಾರವಾಗಿತ್ತು. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನು ಒಳಗೊಂಡಂಥ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ISSಗೆ ಬಹುನಿರೀಕ್ಷಿತ ಆಕ್ಸಿಯಮ್ 4 ಅಂದರೆ ಆಕ್ಸ್ 4 ಕಾರ್ಯಾಚರಣೆ ಉಡಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಈಗಾಗಲೇ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪ್ರಕಟಿಸಿದೆ. ಈ ಮೂಲಕ ಅತಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೂ ರಾಕೆಟ್ನಲ್ಲಿನ ಅನಿಲ ಸೋರಿಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಯಾನ ಮತ್ತೆ ಮುಂದೂಡಿಕೆ ಆಗಲಿಕ್ಕೆ ಕಾರಣವಾಗಿದೆ. ರಾಕೆಟ್ನಲ್ಲಿ ಕಂಡುಬಂದಂಥ ತಾಂತ್ರಿಕ ದೋಷವೇ ಈ ಮುಂದೂಡಿಕೆಗೆ ಕಾರಣ. ಆಕ್ಸಿಮ್ 4 ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ರಿಪೇರಿ ಕಾರ್ಯದ ಬಳಿಕ ಹೊಸ ದಿನಾಂಕವನ್ನು ಮತ್ತೆ ನಿಗದಿ ಮಾಡ್ತೀವಿ ಅಂತ ಹೇಳಲಾಗಿದೆ. ಹಾಗಾಗಿ ಇಂದು ಸಹ ಉಡಾವಣೆ ಆಗ್ತಾ ಇಲ್ಲ ರಾಕೆಟ್. ಪ್ರಮುಖವಾಗಿ ರಾಕೆಟ್ನಲ್ಲಿ ಅನಿಲ ಸೋರಿಕೆ ಉಂಟಾಗಿದೆ. ಈ ವೇಳೆ ಮುಂದೂಡಿಕೆಗೆ ಕಾರಣ ಬಾಹ್ಯಾಕಾಶಯಾನವನ್ನು ಮುಂದೂಡಿಕೆ ಮಾಡಲಿಕ್ಕೆ ಕಾರಣ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲವೂ ಸರಿ ಹೋಗಿದ್ದಿದ್ರೆ ಇವತ್ತು ಸಂಜೆ 5:30ಕ್ಕೆ ರಾಕೆಟ್ ಉಡಾವಣೆ ಆಗಬೇಕಿತ್ತು. ರಾಕೆಟ್ನಲ್ಲಿ ಸೋರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ರಾಕೆಟ್ ಉಡಾವಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಭಾರತೀಯ ಶುಭಾಂಶು ಶುಕ್ಲಾ ಸೇರಿ 4 ಯಾತ್ರಿಗಳನ್ನು ಒಳಗೊಂಡ ರಾಕೆಟ್ ಉಡಾವಣೆ ಆಗಬೇಕಿತ್ತು ಅಮೆರಿಕಾದಿಂದ. ಆದರೆ ಅಮೆರಿಕದ ಆಕ್ಸಿಯೋಮ್ 4 ಯೋಜನೆಯಡಿ ಬಾಹ್ಯಾಕಾಶ ಪ್ರವಾಸವನ್ನು ಕೈಗೊಳ್ಳುವಂಥ ಸಿದ್ಧತೆಗಳು ಕೂಡ ನಡೆದಿತ್ತು. ಅಂತರಿಕ್ಷ ಪ್ರವಾಸವನ್ನು ಕೈಗೊಳ್ತಾ ಇರುವಂಥ ಎರಡನೇ ಭಾರತೀಯ ಶುಭಾಂಶು ಶುಕ್ಲಾ ಅವರು ಅನ್ನುವಂಥ ಹೆಗ್ಗಳಿಕೆಗೂ ಪಾತ್ರರಾಗಲಿದ್ದರು. ಬಹುಶಃ ಈ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈ ವೇಳೆ ಬಾಹ್ಯಾಕಾಶಯಾನ ಇವತ್ತು ನಿಗದಿತ ಸಮಯಕ್ಕೆ ಆಗದೇ ಇರುವಂಥದ್ದು ಒಂದಷ್ಟು ಬೇಸರವನ್ನು ಕೂಡ ಮೂಡಿಸಿರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಹೊಸ ದಿನಾಂಕವನ್ನು ಕೂಡ ನಿಗದಿ ಮಾಡ್ತೀವಿ. ರಿಪೇರಿ ಕಾರ್ಯದ ಬಳಿಕ ತಾಂತ್ರಿಕ ದೋಷವು ಎಲ್ಲವನ್ನು ಕೂಡ ಸರಿಪಡಿಸಿಕೊಂಡ ಬಳಿಕ ಮುಂದಿನ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಬಾಹ್ಯಾಕಾಶ ಯಾನವನ್ನು ಕೈಗೊಳ್ಳುವಂಥದ್ದು ಯಾವಾಗ ಅನ್ನೋದ್ರ ಬಗ್ಗೆ ಒಂದು ದಿನಾಂಕವನ್ನು ಕೂಡ ನಾವು ಮುಂದೆ ನೀಡ್ತೇವೆ ಅಂತ ಇಸ್ರೋ ಪ್ರಕಟಿಸಿದೆ.